ಹಿಂದೂ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲರೂ ಕೂಡ ಇದಕ್ಕೆ ಜೊತೆಗೂಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರುಗಳು ಬಂದಿದ್ದಾವೆ. ನೂರಾರು ಸಂಖ್ಯೆಯಲ್ಲಿ ಇಷ್ಟು ಮಳೆ ಇದ್ರೂ ಕೂಡ ಟೂ ವೀಲರ್ ಅಲ್ಲಿ ನಿಜವಾದ ಹಿಂದೂಗಳು, ನಿಜವಾದ ಗಟ್ಟಿ ಇರ್ತಕ್ಕಂಥವ್ರು ಟೂ ವೀಲರ್ ಅಲ್ಲಿ ಬಂದು ಇವತ್ತು ಸಾಬೀತು ಮಾಡಿದ್ದಾರೆ. ಇವತ್ತು ಈ ಕ್ಷೇತ್ರದಿಂದ ನಾವು ಒಕ್ಕೂಟದಿಂದ ಒಂದು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇವತ್ತೇನು SIT ತನಿಖೆ ಮಾಡ್ತಾ ಇದೆ ಅದ್ರ ಬಗ್ಗೆ ನಮ್ದು ಯಾವುದೇ ತಕರಾರಿಲ್ಲ. ಅದು ಮಾಡ್ಲಿ, ಜನ ನೋಡ್ತಾನೆ ಇದ್ದಾರೆ. ಅದು ರಾಮಚಾರಿ ಪಿಕ್ಚರ್ ಅಲ್ಲಿ ಏನೋ ಬುರುಡೆ ತೆರೆಯಲ್ಲಿ ಯಾರಲ್ಲೂ ಏನು ಬುದ್ಧಿ ಇಲ್ಲ ಅನ್ನೋದನ್ನ ಅವನೊಬ್ಬ ಮುಖವಾಡದಾರಿ ತೋರಿಸ್ತಾ ಇದ್ದಾನೆ. ಆದ್ರೆ ನಿಜವಾದ ನಮ್ಮ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ತನಿಖೆ ಆಗಬೇಕಾಗಿದೆ. ಯಾರು ಯೂಟ್ಯೂಬರ್ಸ್ ಇದ್ದಾರೆ, ಯಾರು SDPI ಇದ್ದಾರೆ, PFI ಬ್ಯಾನ್ ಆಗಿದೆ. PFI ನ ಇನ್ನೊಂದು ಮುಖವಾಡ ಹಾಕೊಂಡು SDPI ಕೆಲಸ ಮಾಡ್ತಾ ಇದೆ. ಕಮ್ಯುನಿಸ್ಟ್ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಕೇರಳದಿಂದ ಫಂಡಿಂಗ್ ಆಗಿದೆ, ಯೂಟ್ಯೂಬರ್ಸ್ಗೆ ಫಂಡಿಂಗ್ ಆಗಿದೆ. ಈ ಫಂಡ್ ಎಲ್ಲಿಂದ ಬಂತು? SIT ತನಿಖೆ ಆಗಬಾರ್ದು, ಇದಕ್ಕೆ NIA ತನಿಖೆ ಆಗಬೇಕು. ನಾನು ನರೇಂದ್ರ ಮೋದಿ ಅವರಿಗೆ, ನಮ್ಮ ಪ್ರಧಾನಮಂತ್ರಿ, ನೆಚ್ಚಿನ ಪ್ರಧಾನಮಂತ್ರಿ ಅವರಿಗೆ ಈ ಧರ್ಮಸ್ಥಳ ಕ್ಷೇತ್ರದಿಂದ ಮನವಿ ಮಾಡ್ತಾ ಇದ್ದೀನಿ, ಒಕ್ಕೂಟದಿಂದ ನೀವು ಇದನ್ನ NIA ತನಿಖೆ ಮಾಡಿ. ಈ ಯೂಟ್ಯೂಬರ್ಸ್ರಿಗೆ ಯಾರು ಫಂಡ್ ಮಾಡ್ತಾ ಇದ್ದಾರೆ, ನಮ್ಮ ಧರ್ಮ ಕ್ಷೇತ್ರವನ್ನ ನಾಶ ಮಾಡಬೇಕು ಅಂತಂದೇಳಿ ಏನು ಕಮ್ಯುನಿಸ್ಟ್ನವ್ರು ಹೋಗ್ತಾ ಇದ್ದಾರೆ. ಮತ್ತೆ ಈ SDPI ಅನ್ನು ಕೂಡ ವಾಪಸ್ ಬ್ಯಾನ್ ಮಾಡಬೇಕು. PFI ಹೆಂಗ್ ಬ್ಯಾನ್ ಮಾಡಿದಿರೋ ಅದೇ ರೀತಿ ಈ SDPI ಅನ್ನು ಬ್ಯಾನ್ ಮಾಡಬೇಕು. ಯಾಕಂದ್ರೆ ನಮ್ಮ ಕ್ಷೇತ್ರದ ವಿರುದ್ಧ ಇದೇ ಕ್ಷೇತ್ರದಲ್ಲಿ ಅವರು ಇಲ್ಲೊಂದು ಸಭೆ ಮಾಡ್ತಾರೆ, ನಮ್ಮ ಕ್ಷೇತ್ರದ ವಿರುದ್ಧ ಮಾತಾಡ್ತಾರೆ. ನಾವೇನು ಹಿಂದೂಗಳು ಕೈ ಕೊಟ್ಟು ಕುಂತಿದ್ದೀವಿ ಅಂತ ಅನ್ಕೊಂಡಿದ್ರ? ಈ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. PFI ಅವರಾಗಿ SDPI ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ನಮ್ಮ ಧರ್ಮದ ವಿಷಯಕ್ಕೆ ಬಂದ್ರೆ, ನಮ್ಮ ಧರ್ಮ ಕ್ಷೇತ್ರದ ವಿಷಯಕ್ಕೆ ಬಂದ್ರೆ ಇದು ಆರಂಭ ಪ್ರಚಂಡವಾಗಿದೆ. ಇದು ನಿರಂತರವಾಗಿರುತ್ತೆ. ಈ ಕ್ಷೇತ್ರ ಈ ನಮ್ಮ ನಿರಂತರ ಹೋರಾಟ ನಾವು ಧರ್ಮ ಕ್ಷೇತ್ರಕ್ಕೋಸ್ಕರ ಬಂದಿದ್ದೀವಿ. ಇಲ್ಲಿ ಅದ್ರ ವಿಷಯ ಮಾತಾಡ್ತಾ ಇದ್ದೀವಿ. ನೀವು ಬೇರೆ ಕಡೆ ಡೈವರ್ಷನ್ ಮಾಡಬೇಡಿ ದಯಮಾಡಿ. ನಾವು ನಮ್ಮ ಕನ್ಕ್ಲೂಷನ್ ಕೊಡ್ತಾ ಇದ್ದೀವಿ. ನಾವು ಏನಕ್ಕೆ ಬಂದಿದ್ದೀವಿ, SIT ತನಿಖೆ ಆಗ್ತಿದೆ, ಅದ್ರ ಬಗ್ಗೆ ನಮ್ದು ಏನೂ ಇಲ್ಲ. ಸೌಜನ್ಯನ್ ಕೇಸ್ ವಿಚಾರವಾಗೂ ನಮ್ದು ಏನೋ ಅಭ್ಯಂತರ ಇಲ್ಲ. ಮೊದಲೇ ದಿನದಿಂದನೂ ನಾವು ಅವ್ರ ಪರವಾಗಿದ್ದೀವಿ. ಇವತ್ತು ಕೂಡ ಅವರಲ್ಲಿ ಏನು ಸಾಕ್ಷ್ಯ ಇದೆ ಅದನ್ನು ತಗೊಂಡು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಲಿ. ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಲಿ. ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಾವು ಯಾರದೇ ಪರವಾಗಿ ಬಂದಿಲ್ಲ. ಆದ್ರೆ ನಾವು ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಬಂದಿದ್ದೀವಿ. ಧರ್ಮಸ್ಥಳದ ಕ್ಷೇತ್ರದ ವಿರುದ್ಧ ಯಾರೇ ಷಡ್ಯಂತ್ರ ಮಾಡಿದ್ರು ನಾವು ಮಾಡ್ಲಿಕ್ಕೆ ಕೊಡಲ್ಲ. ಹಾಗಾಗಿ ನಾನು ಮಗದೊಮ್ಮೆ ನಾನು NIAಗೆ ಈ ತನಿಖೆನ ಮಾಡಬೇಕು. ಇದು ಯಾರು ಫಂಡಿಂಗ್ ಆಗ್ತಾ ಇದೆ, ಇದಕ್ಕೆ ಯಾರು ದುಡ್ಡು ಕೊಡ್ತಾ ಇದ್ದಾರೆ, ಯಾರು ಹುನ್ನಾರ ಮಾಡ್ತಾ ಇದ್ದಾರೆ. ಈಗ ನೀವೆಲ್ಲ ನೋಡಿದಿರಿ ಬಂಧುಗಳೇ, ಈಗ ನಮ್ಮ ತಿರುಪತಿಯಲ್ಲೂ ಕೂಡ ನಮ್ಮ ಪ್ರಸಾದದಲ್ಲಿ ಕೂಡ ನಮ್ಮ ಧರ್ಮವನ್ನು ಭ್ರಷ್ಟ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಎಲ್ಲಿ ನಂಬಿಕೆ ಇದೆ, ಹಿಂದೂಗಳ ನಂಬಿಕೆ, ಆ ನಂಬಿಕೆಯನ್ನು ಹಾಳು ಮಾಡೋದೇ ನಮ್ಮ ಧರ್ಮದ್ರೋಹಿಗಳ ಕೆಲಸ. ಅದನ್ನೇ ಮಾಡ್ತಾ ಇದ್ದಾರೆ. ಶಬರಿಮಲೆದ್ ಮಾಡ್ತಾ ಇದ್ದಾರೆ. ಹಾಗೆ ಸದ್ಗುರು ಜಗ್ಗಿ ವಾಸುದೇವ್ ಅವರ ಮೇಲೆ ಕೂಡ ಮಾಡಿದ್ರು. ಹಾಗೆ ಒಂದಂತಲ್ಲ, ಈಗ ನೀವು ನೋಡ್ತಾ ಹೋದ್ರೆ, ತೆಗಿತಾ ಹೋದ್ರೆ ಶಬರಿಮಲೆ ಒಂದೊಂದೇ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ. ಇದು ನಿರಂತರವಾಗಿ ಆಗ್ತಾ ಇದೆ. ಇದನ್ನ ಬಂದ್ ಮಾಡಬೇಕು ಅಂತ ಇವತ್ತು ಒಂದು ಸಂಘಟನೆ ಅಲ್ಲ, ಇಡೀ ಕರ್ನಾಟಕದ ಹಿಂದೂ ಪರ ಒಕ್ಕೂಟ, ಕನ್ನಡ ಪರ ಒಕ್ಕೂಟ ನಾವೆಲ್ಲ ಕರೆ ಕೊಟ್ಟಿದ್ದೀವಿ. ಆದ್ರೆ ಮತ್ತೊಮ್ಮೆ ಮಗದೊಂದೇ ನಾನು ಹೇಳೋದು ಒಂದೇ, SIT ಆಯ್ತಲ್ಲ, ಈಗ ನಮ್ಮ ಹಿಂದೂಗಳ ಮಾತು ನೀವು ಕೇಳಲೇಬೇಕು. ನೀವೀಗ NIAಗೆ ಇದಕ್ಕೆ ಯಾರು ಹುನ್ನಾರ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ. ಇವಾಗ ಎಲ್ಲರೂ ಹೊರಗೆ ಬರ್ತಾರೆ. ಇದು ಸತ್ಯವಾದ, ಇದು ಸತ್ಯಕ್ಕೆ ಪ್ರಮಾಣ ಬೇಕಾಗಿಲ್ಲ. ಇದು 100% ಇದು ಪ್ರೂವ್ ಆಗುತ್ತೆ. ಅವರನ್ನ ಒದ್ದು ಒಳಗಾಕ್ರಿ. ಇದು ಇಲ್ಲಿಗೆ ಅಂತ್ಯ ಆಗಬೇಕು. ಪಾದಯಾತ್ರೆ ಹಾಗೂ ಬೈಕ್ ರ್ಯಾಲಿ ಇನ್ನು ನಿರಂತರ ಇರುತ್ತೆ. ಧರ್ಮಸ್ಥಳಕ್ಕೆ ಇದು ಒಂದು ದಿನ ಅಲ್ಲ, ಇದೊಂದು ಕರೆ ಕೊಟ್ಟು ಸುಮ್ಮನಾಗಲ್ಲ. ಇನ್ನು ನಾವು ಹಿಂದೂಗಳು ನಿರಂತರವಾಗಿ ಬರ್ತಾನೆ ಇರ್ತೀವಿ. ಯಾರು ಕೂಡ ನಮ್ಮ ಧರ್ಮಸ್ಥಳ ಕ್ಷೇತ್ರವನ್ನ ಒಂದು ಎಳೆಯಷ್ಟು ಕೂಡ, ಗುಂಜಷ್ಟು ಕೂಡ ಕಳಂಕಿತ ಮಾಡ್ಲಿಕ್ಕೆ ಬಿಡಲ್ಲ. ಇದು ಪವಿತ್ರವಾದ ಸ್ಥಳ, ಇದನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾ ನನ್ನ ವಾಣಿನ ವಿರಾಮ ಕೊಡ್ತೇವೆ. ಇನ್ನೊಂದು, ಇವತ್ತು ಮಾನ್ಯ ಮಠಾಧೀಶರಿಗೆ ಈ ಧರ್ಮಸ್ಥಳವಲ್ವಾ ಬರೀ ನಿಮ್ಮ ಹಿಂದೂಗಳು ಮಾತ್ರ ಧರ್ಮಸ್ಥಳನ ಇದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಮಠಾಧೀಶ್ವರರು ಕೂಡ ಜಾಗೃತ ಆಗಬೇಕು. ಯಾಕಂದ್ರೆ ಈಗ ಮಠ ಮಾಡ್ಕೊಂಡು ನಾವು ಬರೀ ಮಠದಲ್ಲಿ ಕೂತ್ರೆ ಆಗಲ್ಲ. ತಾವು ಕೂಡ ಹೊರಗೆ ಬನ್ನಿ. ಕಾವಿಯ ಮುಖ್ಯ ಉದ್ದೇಶ
ನಾವು ಎಲ್ಲ ಪರಿತ್ಯಾಗ ಮಾಡಿ ಹಿಂದುತ್ವವನ್ನು ಕಾಪಾಡ್ತೀವಿ ಅಂತಂದೇಳಿ ಅವರು ಕಾವಿಯನ್ನು ತಗೊಂಡಿರ್ತಾರೆ. ಒಬ್ಬ ಯೋಗಿಯಾಗಿ ಎಲ್ಲರೂ ಕೂಡ ಈ ಮುಖಾಂತರ ಕರ್ನಾಟಕದ ಸರ್ವ ಮಠಾಧೀಶರಿಗೆ ನಾನು ಹಿಂದೂಪರ ಒಕ್ಕೂಟದಿಂದ ಮನವಿ ಮಾಡ್ತೀನಿ, ತಾವು ಕೂಡ ರೋಡಿಗಳಿರಿ. ಯಾರು ಈ ಧರ್ಮದ್ರೋಹಿಗಳಿದ್ದಾರೆ ಇವ್ರ ವಿರುದ್ಧ ನೀವು ಧ್ವನಿ ಎತ್ತಿರಿ, ನೀವು ಎತ್ತೀರಾ, ಅದು ನಿಮ್ಮ ಮೇಲೆ ನಮಗೂ ನಂಬಿಕೆ ಇದೆ. ಆದರೆ ಒಂದು ಕರೆ ಬರಬೇಕು, ಅದು ಒಕ್ಕೂಟದಿಂದ ಈ ಮುಖಾಂತರ, ಈ ಕ್ಷೇತ್ರದ ಮುಖಾಂತರ ಕೊಡ್ತೀನಿ. ಇವಾಗೂ ಏನೂ ಇಲ್ಲ, ಸಮಯ ಇನ್ನೇನು ಮುಗಿದೋಗಿಲ್ಲ, ಇವಾಗೂ ಬಂದು ನೀವು ಹೋರಾಟ ಮಾಡ್ಬೋದು ಅಂತ ಹೇಳ್ತೀನಿ. ಇನ್ನೊಂದು ಪ್ರಶ್ನೆ, ಇದೇ ತರ ಉತ್ಥಾನ ಬಾಬಾ ಬುಡನ್ಗಿರಿಗೆ ನೀವು ಒತ್ತಾಯ ಮಾಡ್ತೀರಿ, ನಿಮ್ಮ ಇರೋರೆಲ್ಲ ಒತ್ತಾಯ ಮಾಡಿ ಇವತ್ತು ಈ ಕ್ಷೇತ್ರಕ್ಕಷ್ಟೇ ಬಂದಿದ್ದೀವಿ, ಈ ಕ್ಷೇತ್ರಕ್ಕಷ್ಟೇ ಸೀಮಿತ. ಇದು ಬಂದು ಹಿಂದೂಗಳ ಈ ಧಾರ್ಮಿಕ ಕೇಂದ್ರದಲ್ಲಿ ಭಗವದ್ಧ್ವಜ ಯಾವಾಗೂ ಆರಬೇಕು. ಹಿಂದೂಗಳ ಸಂಕೇತವೇ ಭಗವದ್ಧ್ವಜ. ಹಾಗಾಗಿ ಇದು ಧರ್ಮಸ್ಥಳ ಬಂದು ಹಿಂದೂಗಳ ಧರ್ಮಸ್ಥಳ ಸಂಕೇತ. ಹಾಗಾಗಿ ಪೂಜ್ಯ ಹೆಗಡೆ ಅವರು ಸಹ ಇದಕ್ಕೆ ಸಹಕರಿಸ್ತಾ ಇದ್ದಾರೆ. ಇನ್ನು ಮುಂದೆ ಇಲ್ಲಿ ಯಾವಾಗೂ ಭಗವದ್ಧ್ವಜ ಖಂಡಿತ ಆರುತ್ತದೆ. ಪೂಜ್ಯರಿಗೆ ಇವಾಗ ಅರ್ಥ ಆಗಿದೆ, ಯಾರು ನಿಂತಿದ್ದಾರೆ, ಪೂಜ್ಯರ ಜೊತೆ ಯಾರು ನಿಂತಿದ್ದಾರೆ ಅಂತ ಅರ್ಥ ಆಗಿದೆ. ದಯವಿಟ್ಟು ಅವರು ಮುಂದಿನ ನಿರ್ಧಾರಗಳು ಅವ್ರು ಕಲ್ಪಿಸ್ತಾರೆ. ಸರ್ವಧರ್ಮ ಬೇಕಾಗಿಲ್ಲ, ಸದಾತರ್ಮ ಒಂದೇ ಸಾಕು ನಮಗೆ. ನಾನು ನಿಮಗೆ ಹೇಳ್ತೀನಿ, ಸರ್ವಧರ್ಮ ಇದೆಲ್ಲ ನಾವು ಈ ಕಾನ್ಸೆಪ್ಟ್ ಒಪ್ಪಲ್ಲ. ನಾವು ಸತ್ಯ ಸನಾತನ ವೈದಿಕ ಹಿಂದೂ ಧರ್ಮ ಒಂದೇ ಇರೋದು, ಇತ್ತು, ಇದೆ, ಇರುತ್ತೆ. ಬೇರೆ ಎಲ್ಲ ಸುಳ್ಳು. ಸರ್ವಧರ್ಮ ಇದೆಲ್ಲ ಏನಿಲ್ಲ. ಈಗ ಅವರ ಸಂಖ್ಯೆ ಎಲ್ಲಿ ಜಾಸ್ತಿ ಆಗುತ್ತಾ ಏನು ಸರ್ವನೂ ಇರಲ್ಲ, ಧರ್ಮನೂ ಇರಲ್ಲ. ಹಿಂದೂಗಳು ಒಂದಾಗಬೇಕು. ಇದು ಯಾವುದೇ ಸರ್ವಧರ್ಮದಲ್ಲಿ ನಾವು ಈ ಕಾನ್ಸೆಪ್ಟ್ ನಂಬಲ್ಲ. ನಾವು ಒಂದೇ ನಂಬೋದು, ಹಿಂದುತ್ವ ಅನ್ನೋದು ಒಂದೇ ನಮ್ಮಲ್ಲಿದೆ. ಸತ್ಯ ಸನಾತನ ವೈದಿಕ ಹಿಂದೂ ಧರ್ಮ ಅದು ಒಂದೇ ನಂಬುತ್ತೇವೆ, ಅದೊಂದೇ ನಡಿಬೇಕು. ಖಂಡಿತವಾಗಿ